ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ಬೇರ್ ಕಾಲ್ ಸ್ಟ್ರಾಟಜಿಯ ಒಂದು ಲೈವ್ ಟ್ರೇಡಿಂಗನ್ನು ನೋಡೋಣ. ಅದೇ ರೀತಿ ಈ ಬೇರ್ ಕಾಲ್ ಸ್ಪ್ರೆಡ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ಸಹ ಈ ಬೇರ್ ಕಾಲ್ ಸ್ಪ್ರೆಡ್ನ ಕಂಪ್ಲೀಟ್ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಸಹ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ನಾನು ಎಕ್ಸ್ಪೈರಿ ಡೇ ದಿನ ಒಂದು ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಬೇರ್ ಕಾಲ್ ಸ್ಪ್ರೆಡ್ ಸ್ಟ್ರಾಟಜಿಯನ್ನು ಇಂಪ್ಲಿಮೆಂಟ್ ಮಾಡಿದೆ. ಸೊ ಕರೆಂಟ್ಲಿ ಅದು ಪ್ರಾಫಿಟಲ್ಲಿದೆ. ಸೊ ಆಲ್ಮೋಸ್ಟ್ 2300 rupees ಪ್ರಾಫಿಟಲ್ಲಿದೆ. ಸೊ ಅದನ್ನು ನಾನೀಗ ಎಕ್ಸಿಟ್ ಮಾಡ್ತಾ ಇದ್ದೀನಿ. ಸೊ ಮಾರ್ಕೆಟ್ ಡೌನ್ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ಮೋರ್ ದ್ಯಾನ್ 60% ಮ್ಯಾಕ್ಸಿಮಮ್ ಪ್ರಾಫಿಟ್ನ ಮೋರ್ ದ್ಯಾನ್ 60% ಪ್ರಾಫಿಟ್ ಆಗ್ತಾ ಇದೆ ಈಗ. ಸೊ ಹಾಗಾಗಿ ನಾನೀಗ ಅದನ್ನು ಎಕ್ಸಿಟ್ ಮಾಡ್ತೀನಿ. ಸೊ ನಾನೀಗ ಟ್ರೇಡನ್ನು ಎಕ್ಸಿಟ್ ಮಾಡಿದ್ದೀನಿ. ಟೋಟಲಾಗಿ 2790 rupeesನ್ನು ಬುಕ್ ಮಾಡಿದ್ದೀನಿ. ಸೊ ನೀವು ಆರ್ಡರ್ ಬುಕ್ಕನ್ನು ಸಹ ನೋಡ್ಬೋದು ಇಲ್ಲಿ. ಸೊ ಬನ್ನಿ ಹಾಗಿದ್ರೆ ಯಾಕೆ ನಾನು ಈ ಸ್ಟ್ರಾಟಜಿಯನ್ನು ಇಂಪ್ಲಿಮೆಂಟ್ ಮಾಡಿದೆ ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟನ್ನು ನೋಡಿದಾಗ ಬ್ಯಾಂಕ್ ನಿಫ್ಟಿ ಓಪನ್ ಆದ ನಂತರ ಒಂದು ಶಾರ್ಪ್ ಡೌನ್ಫಾಲನ್ನು ಕ್ರಿಯೇಟ್ ಮಾಡುತ್ತೆ. ಹಾಗೆ ಒಂದು ಓಪನ್ ಹೈ ಫಾರ್ಮೇಷನನ್ನು ಮಾಡುತ್ತೆ. ಪ್ರೀವಿಯಸ್ ಡೇನ ಲೋ ಏನಿದೆ ಅದನ್ನು ಸಹ ಬ್ರೇಕ್ ಮಾಡಿ ಒಂದು ಕೆಳಗಡೆ ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಒಂದು ಬೇರಿಶ್ ಮೂವ್ಮೆಂಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಬರುತ್ತೆ ಅಂದ್ಕೊಂಡು ಬೇರ್ ಕಾಲ್ ಸ್ಪ್ರೆಡನ್ನು ಕ್ರಿಯೇಟ್ ಮಾಡಿದೆ. ಸೊ ಮೊದಲಿಗೆ ನೀವು ನೋಡ್ಬೋದು ಟೈಮಿಂಗ್. ಸೊ ಮೊದಲಿಗೆ ನಾನೇನು ಮಾಡಿದೆ, 34,000 ಒಂದು ಕಾಲ್ ಆಪ್ಷನನ್ನು ಬೈ ಮಾಡಿದೆ. ಅಂದರೆ ತುಂಬ ಔಟ್ ಆಫ್ ದ ಮನಿ ಒಂದು ಕಾಲ್ ಆಪ್ಷನನ್ನು ಬೈ ಮಾಡಿದೆ 70 rupees. ಅದೇ ರೀತಿ 33,400 ಕಾಲ್ ಆಪ್ಷನನ್ನು ನಾನು ಸೆಲ್ ಮಾಡಿದೆ. ಸೊ ನೀವು ಇಲ್ಲಿ ನೋಡ್ಬೋದು 5 minutes ಆದ ನಂತರ ನಾನು ಮಾಡಿದಂಥದ್ದು ಅರೌಂಡ್ ಬ್ಯಾಂಕ್ ನಿಫ್ಟಿ 33,100 rupees ಬ್ಯಾಂಕ್ ನಿಫ್ಟಿ ಫ್ಯೂಚರ್ 33,100 rupeesಲ್ಲಿರುವಾಗ ಫಸ್ಟ್ ಲಾಟನ್ನು ನಾನು ಇಂಪ್ಲಿಮೆಂಟ್ ಮಾಡಿದೆ. ನೆಕ್ಸ್ಟ್ ಮಾರ್ಕೆಟ್ ಒಂದಷ್ಟು ಡೌನ್ಫಾಲನ್ನು ಕನ್ಫರ್ಮ್ ಮಾಡಿದ ನಂತರ ಇನ್ನೊಂದು ಲಾಟನ್ನು ಸಹ ಎಕ್ಸಿಕ್ಯೂಟ್ ಮಾಡಿದೆ. ಆಗ ನಾನು 33,000 ಕಾಲ್ ಆಪ್ಷನನ್ನು ಸೆಲ್ ಮಾಡಿದೆ. ಬೈ ಮಾಡಲಿಕ್ಕೆ ಅದನ್ನು ಹೆಜ್ಜು ಮಾಡಲಿಕ್ಕೋಸ್ಕರ 34,000 ಕಾಲ್ ಆಪ್ಷನನ್ನೇ ಸಹ ಪುನಃ ಬೈ ಮಾಡಿದೆ. ಸೊ ಅದಾದ ನಂತರ ಮಾರ್ಕೆಟಲ್ಲಿ ಒಂದು ಫಾಲ್ ಬಂತು. ಆ ನಂತರ ಕನ್ಸಲ್ಟೇಷನ್ ಆಯಿತು. ನೆಕ್ಸ್ಟ್ ಒಂದು ಫಾಲನ್ನು ಮಾರ್ಕೆಟ್ ಕೊಡುತ್ತೆ. ಅದಾದ ನಂತರ ಈ ಪಾಯಿಂಟಲ್ಲಿ 11 ಗಂಟೆ ಹೊತ್ತಿಗೆ ನೀವು ಆರ್ಡರ್ ಬುಕ್ಕನ್ನು ನೋಡ್ಬೋದು. 11 ಗಂಟೆಗೆ ನಾನು ಈ ಪಾಯಿಂಟಲ್ಲಿ ಅದನ್ನು ಎಕ್ಸಿಟ್ ಮಾಡಿದೆ. ಎಕ್ಸಿಟ್ ಮಾಡಿದ ರೀಸನ್ ಇಷ್ಟೇ, ನೀವು ನೋಡ್ಬೋದು ನಾನು 33,000 ಕಾಲನ್ನು 40 rupeesಲ್ಲಿ ಎಕ್ಸಿಟ್ ಮಾಡಿದೆ. ಅದೇ ರೀತಿ ಇದನ್ನು 28 rupeesಲ್ಲಿ ಎಕ್ಸಿಟ್ ಮಾಡಿದೆ. ಕಾಲ್ಗಳನ್ನು ಸೆಲ್ ಮಾಡಿದ ಪ್ರೀಮಿಯಂ ನೀವು ನೋಡ್ಬೋದು 102 ಹಾಗೆ 96, ಅದು 40 rupeesಗೆ ಬಂದಿದೆ. ಅದೇ ರೀತಿ 28 rupeesಗೆ ಬಂದಿದೆ. ಸೊ ನೆಕ್ಸ್ಟ್ ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗ್ಬೋದು, ಈ ಕಾಲ್ಗಳು 0 ಆಗ್ಬೋದು. 0 ಆಗೋದು ಎಷ್ಟೊತ್ತಿಗೆ, ಇನ್ ಕೇಸ್ ಸೊ ಮಾರ್ಕೆಟ್ ಕ್ಲೋಸ್ ಆಗುವಾಗ ಮಾರ್ಕೆಟ್ ಇನ್ನೂ 33,000 ಕೆಳಗಡೆ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಆಗ ಈ ಕಾಲ್ಗಳೆಲ್ಲ 0 ಆಗುತ್ತೆ. ಸೊ ಅಲ್ಲಿ ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ. ಸೊ ಈ ಸ್ಟ್ರಾಟಜಿಯಲ್ಲಿ ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗ್ತಾ ಇರುವಂಥದ್ದು ಎಷ್ಟು, ಸೊ ಇಲ್ಲಿ ಸ್ಟ್ರಾಟಜಿ ಬಿಲ್ಡರಲ್ಲಿ ನೋಡ್ಬೋದು. ಸೊ ಈ ಸ್ಟ್ರಾಟಜಿಯಲ್ಲಿ ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗ್ತಾ ಇರುವಂಥದ್ದು 4,191 rupees. ಸೊ ಆಲ್ರೆಡಿ ಮೋರ್ ದ್ಯಾನ್ 65% ನನಗೆ ಪ್ರಾಫಿಟ್ ಆದಾಗ ನಾನು ಅದನ್ನು ಬುಕ್ ಮಾಡಿದೆ. ಸೊ ನೀವಿಲ್ಲಿ ನೋಡ್ಬೋದು ಕರೆಂಟ್ಲಿ 3,800 rupees ಪ್ರಾಫಿಟ್ ರನ್ನಿಂಗ್ ಆಗ್ತಾ ಇದೆ. ನಾನು ಎಕ್ಸಿಟ್ ಮಾಡಿದ ನಂತರ ಒಂದು ಶಾರ್ಪ್ ಫಾಲ್ ಬಂದ ನಂತರವೂ ಸಹ ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಇನ್ಕ್ರೀಸ್ ಆದದ್ದು ಕೇವಲ 1,000 rupees ಮಾತ್ರ. ಸೊ ಹಾಗಾಗಿ ನಾನು ಒಂದಷ್ಟು ಪ್ರಾಫಿಟ್ ಆದ ನಂತರ ಎಕ್ಸಿಟ್ ಮಾಡಿದೆ. ಯಾಕಂತ ಹೇಳಿದ್ರೆ ಇನ್ ಕೇಸ್ ನಾನು ಅದನ್ನು 0 ಆಗಬೇಕು ಅಂತ ವೆಯ್ಟ್ ಮಾಡಿದರೆ, ಇನ್ ಕೇಸ್ ಎಕ್ಸ್ಪೈರಿ ಡೇ ದಿನ ಹೇಳಲಿಕ್ಕಾಗಲ್ಲ, ಮಾರ್ಕೆಟ್ ಇಲ್ಲ ಏನಾದ್ರು ವಾಲಟೈಲ್ ಮೂವ್ ಬಂದು ಮಾರ್ಕೆಟ್ ರಿವರ್ಸ್ ಆದರೆ, ನನ್ನ ಆಪೋಸಿಟ್ ಮೂವ್ ಆದರೆ ಕೇವಲ 1,400 rupees ಎಕ್ಸ್ಟ್ರಾ ಪ್ರಾಫಿಟ್ಗೆ ಸೊ ನಾನು ನನ್ನ ಪ್ರಾಫಿಟನ್ನು ಸಹ ಕಳ್ಕೊಳ್ಬೇಕಾಗಿ ಬರ್ಬೋದು. ಸೊ ಅದಕ್ಕೋಸ್ಕರ ಒಂದಷ್ಟು ಪ್ರಾಫಿಟ್ ಆದ ನಂತರ ಎಕ್ಸಿಟ್ ಮಾಡಿದೆ. ನೀವು ಯಾವುದೇ ಆಪ್ಷನ್ ಸ್ಟ್ರಾಟಜಿಯನ್ನು ಕಂಪ್ಲೀಟ್ ಇಟ್ಕೊಳ್ಬೇಕು ಅಂತಿಲ್ಲ. ಎಕ್ಸ್ಪೈರಿ ಡೇ ಆಗುವವರೆಗೂ ನಿಮ್ಮ ಟಾರ್ಗೆಟ್ ಮತ್ತು ಸ್ಟಾಪ್ ಲಾಸ್ ಅನ್ನು ಫಿಕ್ಸ್ ಮಾಡಿ ಒಂದಷ್ಟು ಟಾರ್ಗೆಟ್ ಫಿಕ್ಸ್ ಆದ ನಂತರ ನೀವು ಅಲ್ಲಿ ಎಕ್ಸಿಟ್ ಆಗ್ಬೋದು. ಸೊ ನೀವು ಇಲ್ಲಿ ನೋಡ್ಬೋದು ನನ್ನ ಸ್ಟ್ರಾಟಜಿಯಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ 4,000 rupees ಆಗುತ್ತೆ. ಅದೇ ರೀತಿ ಮ್ಯಾಕ್ಸಿಮಮ್ ಲಾಸ್ 28,000 ಆಗುತ್ತೆ. ಸೊ ಇದನ್ನು ನೋಡಿ ಈ ಸ್ಟ್ರಾಟಜಿಯಲ್ಲಿ ರಿಸ್ಕ್ ರಿವಾರ್ಡ್ ಫೇವರೇಬಲ್ ಇಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಯಾವತ್ತು ನೀವು ಮ್ಯಾಕ್ಸಿಮಮ್ ಲಾಸ್ವರೆಗೆ ವೆಯ್ಟ್ ಮಾಡಬೇಕು ಅಂತಿಲ್ಲ. ಇಲ್ಲಿ ಮ್ಯಾಕ್ಸಿಮಮ್ ಲಾಸ್ ಎಲ್ಲಿ ಆಗುತ್ತೆ, ನಾನು ಬೈ ಮಾಡಿದಂಥ ಸ್ಟ್ರೈಕ್ ಪ್ರೈಸ್ನ ಮೇಲೆ ಮಾರ್ಕೆಟ್ ಹೋದರೆ ಮಾತ್ರ ನನಗಲ್ಲಿ ಮ್ಯಾಕ್ಸಿಮಮ್ ಲಾಸ್ ಆಗೋದು. ಸೊ ಹಾಗಾಗಿ 34,000ನ ಮೇಲೆ ಹೋದರೆ ಮಾತ್ರ ನನಗೆ ಮ್ಯಾಕ್ಸಿಮಮ್ ಲಾಸ್ ಆಗೋದು. ಅಷ್ಟು ಲಾಸ್ ಆಗೋವರೆಗೂ ವೆಯ್ಟ್ ಮಾಡೋದಿಲ್ಲ. ಸೊ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ. ಯಾವಾಗ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಲ್ಲಿ ನಾವು ಎಕ್ಸಿಟನ್ನು ಮಾಡ್ಬೋದು. ಸೊ ಹೇಗೆ ಸ್ಟಾಪ್ ಲಾಸನ್ನು ಫಿಕ್ಸ್ ಮಾಡೋದು ಅಂತ ನೋಡಿದರೆ, ನೀವು ಇಂಡೆಕ್ಸ್ ಚಾರ್ಟನ್ನು ಬೇಸ್ ಆಗಿಟ್ಕೊಂಡು ಈ ಸ್ಟ್ರಾಟಜಿಗಳಿಗೆ ಸ್ಟಾಪ್ ಲಾಸನ್ನು ಫಿಕ್ಸ್ ಮಾಡ್ಬೋದು. ಸೊ ನೀವು ಯಾವ ಪಾಯಿಂಟಲ್ಲಿ ಎಂಟರ್ ಆಗಿದ್ದೀರಿ, ಸೊ ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ಎಲ್ಲಿ ಸ್ಟಾಪ್ ಲಾಸ್ ಬರುತ್ತೆ ಅಂತ ನೋಡ್ಕೊಂಡು, ಇನ್ ಕೇಸ್ ಆ ಸ್ಟಾಪ್ ಲಾಸ್ ಪಾಯಿಂಟ್ಗಿಂತ ಮಾರ್ಕೆಟ್ ಮೇಲೆ ಕ್ಲೋಸ್ ಆಗ್ತಾ ಇದೆ, ಟ್ರೇಡ್ ಆಗ್ತಾ ಇದೆ ಅಂತಿದ್ರೆ ನೀವು ನಿಮ್ಮ ಸ್ಟ್ರಾಟಜಿಯಿಂದ ಹೊರಗೆ ಬರ್ಬೋದು. ಸೊ ಮ್ಯಾಕ್ಸಿಮಮ್ ಲಾಸನ್ನು ಯಾವತ್ತೂ ತಗೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮದೇ ಆದ ಒಂದು ಸ್ಟಾಪ್ ಲಾಸನ್ನು ಫಿಕ್ಸ್ ಮಾಡಿ, ಅದೇ ರೀತಿ ನಿಮ್ಮದೇ ಆದ ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡಿ. ಸ್ಟ್ರಾಟಜಿಲಿರುವ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಥವಾ ಮ್ಯಾಕ್ಸಿಮಮ್ ಲಾಸ್ ಆಗೋವರೆಗೂ ವೆಯ್ಟ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ಒಂದು ಸ್ಟ್ರಿಕ್ಟ್ ಪ್ರಾಪರ್ ಆದ ರೂಲ್ಸನ್ನು ಸೆಟ್ ಮಾಡಿಕೊಂಡು ಟ್ರೇಡ್ ಮಾಡ್ಬೋದು. ಹಾಗಾದರೆ ಏನಿದು ಬೇರ್ ಕಾಲ್ ಸ್ಪ್ರೆಡ್ ಸ್ಟ್ರಾಟಜಿ ಅನ್ನೋದನ್ನು ನೋಡಿದರೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಕಡಿಮೆ ಅಮೌಂಟನ್ನು ಯೂಸ್ ಮಾಡ್ಕೊಂಡು ನಾವು ಹೇಗೆ ಆಪ್ಷನನ್ನು ಸೆಲ್ ಮಾಡೋದು ಅನ್ನೋದ್ರ ಬಗ್ಗೆ. ಸೊ ಸೇಮ್ ಸ್ಟ್ರಾಟಜಿ ಇದು
ಸೊ ಈ ಸ್ಟ್ರಾಟಜಿಗೆ ನನಗೆ ಇಂಟ್ರಾಡೇಗೆ ಬೇಕಾದಂಥ ಮಾರ್ಜಿನ್ ಕೇವಲ 35,000. ಸೊ 35,000ಅಲ್ಲಿ ಅರೌಂಡ್ 2,800 ರೂಪೀಸ್ ಪ್ರಾಫಿಟ್ ಆಗಿದೆ. ಸೊ 2,600 ನೆಟ್ ಪ್ರಾಫಿಟ್ ಅಂತ ತಗೊಂಡ್ರು. 35,000 ಮಾರ್ಜಿನ್ ಬೇಕಾದಂಥದ್ದು ಇಂಟು 100 ಮೋರ್ ದ್ಯಾನ್ 7% ಪ್ರಾಫಿಟ್ ಆಗಿದೆ. ಸೊ ನಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಮೋರ್ ದ್ಯಾನ್ 7% ಒಳ್ಳೆ ರಿಟರ್ನ್ ಅಂತ ಹೇಳ್ಬೋದು. ಅದೇ ರೀತಿ ಎಕ್ಸ್ಪೈರಿ ಡೇಯಲ್ಲಿ ಸ್ವಲ್ಪ ಮಾರ್ಕೆಟ್ ವಾಲಟೈಲ್ ಇರುತ್ತೆ, ಇವತ್ತು ಮಂತ್ಲಿ ಎಕ್ಸ್ಪೈರಿ ಕೂಡ. ಸೊ ಹಾಗಾಗಿ ಒಂದು ಡೀಸೆಂಟ್ ಪ್ರಾಫಿಟ್ ಆದ ನಂತರ ಅದನ್ನು ನಾನು ಬುಕ್ ಮಾಡಿದೆ. ಸೊ ಬನ್ನಿ ಹಾಗಿದ್ರೆ ಏನು ಈ ಬೇರ್ ಕಾಲ್ ಸ್ಟ್ರಾಟಜಿ ಅಂದರೆ ಏನು ಅನ್ನೋದನ್ನು ನಾವೀಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಯಾವಾಗ ನಾವು ಮಾರ್ಕೆಟಲ್ಲಿ ಬೇರಿಶ್ ಇರ್ತೀವಿ ಆಗ ನಾವು ಈ ಸ್ಟ್ರಾಟಜಿಯನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ನೀವು ಇಂಟ್ರಾಡೇಗೂ ಮಾಡ್ಬೋದು ಅಥವಾ ಕ್ಯಾರಿ ಫಾರ್ವರ್ಡ್ ಪೊಸಿಷನನ್ನು ಇಟ್ಕೊಂಡು ಸಹ ಮಾಡ್ಬೋದು. ಸೊ ಇದೊಂದು ಕ್ರೆಡಿಟ್ ಸ್ಟ್ರಾಟಜಿ ಅಂತ ಹೇಳಿದರೆ ಇಲ್ಲಿ ನಾವು ಪ್ರೀಮಿಯಮನ್ನು ರಿಸೀವ್ ಮಾಡ್ತೀವಿ. ನಾವು ಯಾವ ಆಪ್ಷನನ್ನು ಸೆಲ್ ಮಾಡ್ತೀವಿ ಅದರ ಪ್ರೀಮಿಯಮ್ ಜಾಸ್ತಿ ಇರುತ್ತೆ. ಅದೇ ರೀತಿ ನಾವು ಯಾವ ಆಪ್ಷನನ್ನು ಬೈ ಮಾಡ್ತೀವಿ ಅದರ ಪ್ರೀಮಿಯಮ್ ತುಂಬ ಕಡಿಮೆ ಇರುತ್ತೆ. ಸೊ ನೆಟ್ಟಾಗಿ ನಮಗೆ ಪ್ರೀಮಿಯಮ್ ರಿಸೀವ್ ಆಗ್ತಾ ಇರುತ್ತೆ. ಸೊ ಯಾವಾಗ ನಮಗೆ ಪ್ರೀಮಿಯಮ್ ರಿಸೀವ್ ಆಗ್ತಾ ಇರುತ್ತೆ ಅದನ್ನು ನಾವು ಕ್ರೆಡಿಟ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ಸೊ ಕ್ರೆಡಿಟ್ ಸ್ಟ್ರಾಟಜಿಗಳು ಆಪ್ಷನನ್ನು ನಾವು ನೇಕೆಡ್ ಆಪ್ಷನನ್ನು ಸೆಲ್ ಮಾಡಿದಾಗ ಯಾವ ರೀತಿ ವರ್ಕ್ ಆಗುತ್ತೆ ಅದೇ ರೀತಿ ವರ್ಕ್ ಆಗುತ್ತೆ. ಸೊ ಕ್ರೆಡಿಟ್ ಸ್ಟ್ರಾಟಜಿಯ ಬೆನಿಫಿಟ್ ಏನು ಅಂತ ಹೇಳಿದರೆ ನಮಗೆ ಟೈಮ್ ಡಿಕೆನ ಬೆನಿಫಿಟ್ ಸಿಗುತ್ತೆ. ಸೊ ಡೆಬಿಟ್ ಸ್ಟ್ರಾಟಜಿಗಳಲ್ಲಿ ಟೈಮ್ ಡಿಕೆನ ಬೆನಿಫಿಟ್ ಸಿಗೋದಿಲ್ಲ. ಸೊ ಇದು ಬೇರ್ ಕಾಲ್ ಸ್ಪ್ರೆಡ್. ಸೊ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಬೇರ್ ಪುಟ್ ಸ್ಪ್ರೆಡನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ನೀವು ಮಾರ್ಕೆಟಲ್ಲಿ ಬೇರಿಶ್ ಇದ್ದರೆ ಬೇರ್ ಪುಟ್ ಸ್ಪ್ರೆಡನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ. ಬಟ್ ಅದು ಡೆಬಿಟ್ ಸ್ಟ್ರಾಟಜಿ. ಅದು ಆಪ್ಷನ್ ಬೈ ಮಾಡಿದಾಗ ಯಾವ ರೀತಿ ವರ್ಕ್ ಆಗುತ್ತೆ ಆ ರೀತಿ ವರ್ಕ್ ಆಗುತ್ತೆ. ಬಟ್ ಒಂದಷ್ಟು ನಿಮ್ಮ ಟೈಮ್ ಡಿಕೆ ಎಫೆಕ್ಟನ್ನು ಕಡಿಮೆ ಮಾಡಲಿಕ್ಕೋಸ್ಕರ ನೀವು ಇನ್ನೊಂದು ಕಾಲನ್ನು ಸೆಲ್ ಮಾಡ್ತಾ ಇರ್ತೀರಿ. ಸೊ ಅದು ಡೆಬಿಟ್ ಸ್ಟ್ರಾಟಜಿ. ಬಟ್ ಇದು ಕ್ರೆಡಿಟ್ ಸ್ಟ್ರಾಟಜಿ ಬೇರ್ ಪುಟ್ ಸ್ಟ್ರಾಟಜಿಗಿಂತ ಸ್ವಲ್ಪ ಬೆಟರ್ ಆಗಿ ವರ್ಕ್ ಆಗುತ್ತೆ. ಇನ್ ಕೇಸ್ ನೀವು ಟ್ರೇಡನ್ನು ತಗೊಂಡ ನಂತರ ಮಾರ್ಕೆಟ್ ಕನ್ಸಾಲ್ಟೇಷನ್ ಆದರೂ ಇಲ್ಲಿ ನಿಮಗೆ ಟೈಮ್ ಡಿಕೆನ ಬೆನಿಫಿಟ್ ಸಿಗುತ್ತೆ. ಸೊ ಹಾಗಾದರೆ ನಾವು ಈ ಸ್ಟ್ರಾಟಜಿಯಲ್ಲಿ ಏನು ಮಾಡ್ತೀವಿ ಅಂತ ಕೇಳಿದರೆ, ಇನ್ ಕೇಸ್ ನಿಮಗೆ ಮಾರ್ಕೆಟ್ ಡೌನ್ ಬರುತ್ತೆ ಅಂತ ಇದ್ದರೆ OTM ಕಾಲನ್ನು ಸೆಲ್ ಮಾಡ್ತೀರಿ. ಅದೇ ರೀತಿ ಒಂದು ತುಂಬ ಔಟ್ ಆಫ್ ದ ಮನಿ ಇನ್ನೊಂದು ಕಾಲನ್ನು ಬೈ ಮಾಡ್ತೀರಿ. ಸೊ ಇದೊಂದು ಲಿಮಿಟೆಡ್ ರಿಸ್ಕ್ ಹಾಗೆ ಲಿಮಿಟೆಡ್ ರಿವಾರ್ಡ್ ಸ್ಟ್ರಾಟಜಿ. ಸೊ ಹಾಗಾದರೆ ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ ಅನ್ನೋದನ್ನು ನಾವು ನೋಡೋದಾದರೆ, ನಾವು ಮ್ಯಾಕ್ಸಿಮಮ್ ಎಷ್ಟು ಪ್ರೀಮಿಯಮನ್ನು ರಿಸೀವ್ ಮಾಡ್ತೀವಿ ಅಷ್ಟು ನಮ್ಮ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ. ಅದೇ ರೀತಿ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ, ನಾವು ಟ್ರೇಡ್ ಮಾಡಿದಂಥ ಎರಡು ಸ್ಟ್ರೈಕ್ ಪ್ರೈಸ್ ಏನಿದೆ ಅದರ ಡಿಫ್ರೆನ್ಸ್ ಹಾಗೆ ನಾವು ನೆಟ್ ಪ್ರೀಮಿಯಮನ್ನು ರಿಸೀವ್ ಮಾಡ್ತೀವಿ. ಆ ಸ್ಟ್ರೈಕ್ ಪ್ರೈಸ್ ಡಿಫ್ರೆನ್ಸಲ್ಲಿ ನೆಟ್ ಪ್ರೀಮಿಯಮನ್ನು ಏನು ರಿಸೀವ್ ಮಾಡ್ತೀವಿ ಅದನ್ನು ಲೆಸ್ ಮಾಡಿದಾಗ ನಮಗೆ ಇಲ್ಲಿ ಮ್ಯಾಕ್ಸಿಮಮ್ ಲಾಸ್ ಆಗುತ್ತೆ. ಬ್ರೇಕ್ ಇವನ್ ಪಾಯಿಂಟ್ ಯಾವುದು ಅಂತ ಕೇಳಿದರೆ, ಸ್ಟ್ರೈಕ್ ಪ್ರೈಸನ್ನು ಶಾರ್ಟ್ ಮಾಡಿರ್ತೀವಿ, ಕಾಲನ್ನು ಶಾರ್ಟ್ ಮಾಡಿರ್ತೀವಿ, ಆ ಸ್ಟ್ರೈಕ್ ಪ್ರೈಸ್ ಪ್ಲಸ್ ನೆಟ್ ಪ್ರೀಮಿಯಮ್. ಸೊ ಆಗ ನಮಗೆ ಅದಕ್ಕಿಂತ ಮೇಲೆ ಮಾರ್ಕೆಟ್ ಹೋಯಿತು ಅಂತ ಹೇಳಿದ್ರೆ ನಮಗಲ್ಲಿ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಮಾರ್ಕೆಟ್ ಬೇರಿಶ್ ಇದ್ದಾಗ ನಾವು ಇಂಪ್ಲಿಮೆಂಟ್ ಮಾಡುವಂಥ ಒಂದು ಸ್ಟ್ರಾಟಜಿ, ಕಾಲನ್ನು ಯೂಸ್ ಮಾಡಿಕೊಂಡು. ಸೊ ಬೇರಿಶ್ ಇದ್ದಾಗ ಕಾಲನ್ನು ಯೂಸ್ ಮಾಡಿಕೊಂಡು ಮಾಡುವಂಥ ಒಂದು ಸ್ಟ್ರಾಟಜಿ. ಸೇಮ್ ಇನ್ ಕೇಸ್ ಇದೇ ರೀತಿ ನಾವು ಮಾರ್ಕೆಟಲ್ಲಿ ಬುಲ್ಲಿಶ್ ಇದ್ದೀವಿ ಅಂತ ಹೇಳಿದರೆ ಕಾಲ್ನ ಬದಲಾಗಿ ನಾವು ಪುಟ್ಟನ್ನು ಇಂಪ್ಲಿಮೆಂಟ್ ಮಾಡಿದರೆ ಆಯಿತು. ಅದನ್ನು ನಾವು ಬುಲ್ ಪುಟ್ ಸ್ಪ್ರೆಡ್ ಅಂತ ಕರಿತೀವಿ. ಸೇಮ್ ಕ್ರೆಡಿಟ್ ಸ್ಪ್ರೆಡ್ ಅದು. ಸೊ ಒಂದು OTM ಪುಟ್ಟನ್ನು ಸೆಲ್ ಮಾಡೋದು, ಅದೇ ರೀತಿ ಇನ್ನೊಂದು ತುಂಬ ಔಟ್ ಆಫ್ ದ ಮನಿ ಪುಟ್ಟನ್ನು ಬೈ ಮಾಡಿದರೆ ಬುಲ್ ಪುಟ್ ಸ್ಪ್ರೆಡನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಅದು ಮಾರ್ಕೆಟ್ ಬುಲ್ಲಿಶ್ ಇದ್ರೆ. ಇನ್ ಕೇಸ್ ನಿಮಗೆ ಅದರ ಬಗ್ಗೆಯೂ ಸಹ ಒಂದು ಡೀಟೇಲ್ ವಿಡಿಯೋ ಬೇಕಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಬನ್ನಿ ಹಾಗಿದ್ರೆ ಇದರ ಪೇ ಆಫನ್ನು ಚೆಕ್ ಮಾಡೋಣ ಯಾವ ರೀತಿ ಇರುತ್ತೆ ಅಂತ. ಸೊ ನೀವಿಲ್ಲಿ ನೋಡ್ಬೋದು ಮಾರ್ಕೆಟ್ 32,580 ಸೊ ನಾವೇನು ಮಾಡ್ಬೋದು, ಸೊ ಒಂದು ಔಟ್ ಆಫ್ ನಮಗೆ ಮಾರ್ಕೆಟ್ ಡೌನ್ ಬರುತ್ತೆ ಅಂತ ಅನ್ಸುತ್ತೆ. ಸೊ ಒಂದು ಔಟ್ ಆಫ್ ದ ಮನಿ ಕಾಲನ್ನು ಸೆಲ್ ಮಾಡ್ಬೋದು. 32,600 ಮಾಡ್ಬೋದು ಅಥವಾ 32,700 ಮಾಡ್ಬೋದು, 800 ಮಾಡ್ಬೋದು. ಸೊ ಇದು ನಿಮಗೆ ಬಿಟ್ಟದು. ಸೊ ಒಂದು ಔಟ್ ಆಫ್ ದ ಮನಿಯನ್ನು ನಾವು ಸೆಲ್ ಮಾಡ್ಬೋದು. ಸೊ 32,700 ನಾವೀಗ ಸೆಲ್ ಮಾಡ್ತೀವಿ ಅಂತಿದ್ದು ಇಟ್ಕೊಳ್ಳಿ. ಸೊ ಒಂದು ಲಾಟ್ ಸೆಲ್ ಮಾಡ್ತಾ ಇದ್ದೀವಿ. ಹಾಗೆ ಒಂದು ಔಟ್ ಆಫ್ ದ ಮನಿಯನ್ನು ಬೈ ಮಾಡ್ತಾ ಇದ್ದೀವಿ. ಸೊ ಇದನ್ನು ಮೇಯ್ನಾಗಿ ಬೈ ಮಾಡುವಂಥದ್ದು ಹೆಜ್ಜಿಂಗೋಸ್ಕರ. ಬಟ್ ಇದರಿಂದ ಈ ಹೆಜ್ಜ್ ಮಾಡೋದ್ರಿಂದ ನಮಗೆ ಮಾರ್ಜಿನಲ್ಲಿ ಬೆನಿಫಿಟ್ ಆಗುತ್ತೆ. ಸೊ 1000 ಪಾಯಿಂಟ್ ಅಬೋವ್ನ ಇನ್ನೊಂದು ಆಪ್ಷನನ್ನು ನಾವು ಬೈ ಮಾಡೋಣ. 33,700 5 ರೂಪೀಸಲ್ಲಿದೆ. ಸೊ ನೀವಿಲ್ಲಿ ನೋಡ್ಬೋದು ಮ್ಯಾಕ್ಸಿಮಮ್ ಪ್ರಾಫಿಟ್ ಅರೌಂಡ್ 3,000 ತೋರಿಸ್ತಾ ಇದೆ. ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗುತ್ತೆ, ನಮ್ಮ ನೆಟ್ ಪ್ರೀಮಿಯಮ್ ನಾವೇನು ರಿಸೀವ್ ಮಾಡ್ತೀವಿ ಅಷ್ಟು. ಸೊ 125.75ಗೆ ನಾವು ಸೆಲ್ ಮಾಡ್ತಾ ಇದ್ದೀವಿ. ಅದೇ ರೀತಿ 5.85ಗೆ ಬೈ ಮಾಡ್ತಾ ಇದ್ದೀವಿ. ಸೊ ನೆಟ್ ನಮಗೆ 119.9 ರೂಪೀಸ್ ನಾವು ನೆಟ್ ಪ್ರೀಮಿಯಮನ್ನು ರಿಸೀವ್ ಮಾಡ್ತಾ ಇದ್ದೀವಿ. ಇಷ್ಟು ಪಾಯಿಂಟ್ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ. ಸೊ ಇಂಟು 25. ಸೊ ನೀವಿಲ್ಲಿ ನೋಡ್ಬೋದು 2997 ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ ನಾವು ನೆಟ್ ರಿಸೀವ್ ಮಾಡುವಂಥ ಪ್ರೀಮಿಯಮ್. ಹಾಗೆ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗುತ್ತೆ, ಸೊ ನಮ್ಮ ಸ್ಟ್ರೈಕ್ ಪ್ರೈಸ್ನ ಡಿಫ್ರೆನ್ಸ್ ಎಷ್ಟು 1000 ಪಾಯಿಂಟ್ ಇದೆ. ಸೊ 32,700 ಸೇಲ್ ಮಾಡ್ತಾ ಇದ್ವಿ, 33,700 ಬೈ ಮಾಡ್ತಾ ಇದ್ವಿ. 1000 ಪಾಯಿಂಟ್ ಡಿಫ್ರೆನ್ಸ್ ಆಗುತ್ತೆ. 1000 ಮೈನಸ್ 119.9 ಇದು ನಾವು ರಿಸೀವ್ ಮಾಡಿದಂಥ ಪ್ರೀಮಿಯಮ್. ಸೊ 880 ಪಾಯಿಂಟ್ ನಮ್ಮ ಲಾಸ್ ಆಗುತ್ತೆ ಮ್ಯಾಕ್ಸಿಮಮ್ ಇಂಟು 25. ಸೊ ನೀವು ಇಲ್ಲಿ ನೋಡ್ಬೋದು 22 ಇದು ನಮ್ಮ ಮ್ಯಾಕ್ಸಿಮಮ್ ಲಾಸ್ ಆಗುತ್ತೆ. ಹಾಗೆ
ನಮ್ಮ ಬ್ರೇಕ್ ಇವನ್ ಪಾಯಿಂಟ್ ಯಾವುದು ಕೇಳಿದರೆ ನಾವು ಸೆಲ್ ಮಾಡಿದಂಥ ಸ್ಟ್ರೈಕ್ ಪ್ರೈಸ್ ಯಾವುದು 32,700 ಪ್ಲಸ್ 119.9 ನಾವು ರಿಸೀವ್ ಮಾಡಿದಂಥ ಪ್ರೀಮಿಯಮ್. ಸೊ 32,819. ಸೊ 32,819ಗಿಂತ ಮೇಲೆ ಮಾರ್ಕೆಟ್ ಕ್ಲೋಸ್ ಆದರೆ ಎಕ್ಸ್ಪೈರಿ ಡೇ ದಿನ ನಮಗಲ್ಲಿ ಲಾಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಈ ಬ್ರೇಕ್ ಇವನ್ ಪಾಯಿಂಟ್ ಇದಕ್ಕಿಂತ ಕೆಳಗಡೆ ಮಾರ್ಕೆಟ್ ಹೋಗ್ತಾ ಇದ್ದಾಗ ನಮಗಲ್ಲಿ ಲಾಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಮ್ಮ ಮ್ಯಾಕ್ಸಿಮಮ್ ಲಾಸ್ ಹಿಟ್ ಆಗುತ್ತೆ ಅಂತ ಹೇಳಿದ್ರೆ, ಸೊ 33,700ನ ಮೇಲೆ ಮಾರ್ಕೆಟ್ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ಲಾಸ್ ಆಗುತ್ತೆ. ಅದೇ ರೀತಿ ಇನ್ ಕೇಸ್ ಮಾರ್ಕೆಟ್ 32,700ಗಿಂತ ಕೆಳಗಡೆ ಇತ್ತು ಅಂತ ಹೇಳಿದ್ರೆ ಎಕ್ಸ್ಪೈರಿ ಡೇ ಆಗುವ ಹೊತ್ತಿಗೆ ನಮಗಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ. ಸೊ ನಾನು ಆಗಲೇ ಹೇಳಿದೆ, ನೀವು ಮ್ಯಾಕ್ಸಿಮಮ್ ಲಾಸ್ ಆಗುವವರೆಗೂ ವೆಯ್ಟ್ ಮಾಡಬೇಕು ಅಂತಿಲ್ಲ. ಸೊ ನೀವೊಂದು ಸ್ಟಾಪ್ ಲಾಸನ್ನು ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಸ್ಟಾಪ್ ಲಾಸನ್ನು ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು, ನೀವು ಯಾವ ಅಂಡರ್ಲೈಂಗ್ ಅಸೆಟನ್ನು ಟ್ರೇಡ್ ಮಾಡ್ತಾ ಇದ್ದೀರಿ ಆ ಅಂಡರ್ಲೈಂಗ್ ಅಸೆಟ್ನ ಚಾರ್ಟ್ಗೆ ಅನುಗುಣವಾಗಿ ನೀವು ಸ್ಟಾಪ್ ಲಾಸನ್ನು ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿಯ ಚಾರ್ಟನ್ನು ನೋಡಿಕೊಂಡು ಅಲ್ಲಿ ಸಪೋರ್ಟ್ ಆರ್ ರೆಸಿಸ್ಟೆನ್ಸನ್ನು ನೋಡಿಕೊಂಡು ಟಾರ್ಗೆಟ್ ಅಥವಾ ಸ್ಟಾಪ್ ಲಾಸನ್ನು ನೀವು ಫಿಕ್ಸ್ ಮಾಡ್ಕೊಳ್ಬೋದು. ಸೊ ನೀವು ಮಾರ್ಕೆಟ್ ಬೇರಿಶ್ ಇತ್ತು ಅಂತ ಹೇಳಿದ್ರೆ ಬೇರ್ ಕಾಲ್ ಸ್ಟ್ರಾಟಜಿಯನ್ನು ಸಹ ತಗೊಳ್ಬೋದು. ಅದೇ ರೀತಿ ಬೇರ್ ಪುಟ್ಟನ್ನು ಸಹ ತಗೊಳ್ಬೋದು. ಬೇರ್ ಪುಟ್ ಡೆಬಿಟ್ ಸ್ಟ್ರಾಟಜಿ ಆಗುತ್ತೆ. ಇನ್ ಕೇಸ್ ಮಾರ್ಕೆಟ್ ನೀವು ಟ್ರೇಡ್ ತಗೊಂಡ ನಂತರ ಮಾರ್ಕೆಟ್ ಕನ್ಸಾಲ್ಟೇಷನ್ ಆಯಿತು ಅಂತ ಹೇಳಿದ್ರೆ ಈ ಸ್ಟ್ರಾಟಜಿಯಲ್ಲಿ ಜಾಸ್ತಿ ಬೆನಿಫಿಟ್ ಆಗುತ್ತೆ ಬೇರ್ ಪುಟ್ ಸ್ಟ್ರಾಟಜಿಗಿಂತ. ಯಾಕಂತ ಹೇಳಿದ್ರೆ ಅದು ಡೆಬಿಟ್ ಸ್ಟ್ರಾಟಜಿ, ಅಲ್ಲಿ ಪ್ರೀಮಿಯಂ ಡಿಕೆ ಆಗುತ್ತೆ. ಪ್ರೀಮಿಯಂ ಡಿಕೆನ ಬೆನಿಫಿಟ್ ನಿಮಗೆ ಇಲ್ಲಿ ಈ ಸ್ಟ್ರಾಟಜಿಯಲ್ಲಿ ಕ್ರೆಡಿಟ್ ಸ್ಟ್ರಾಟಜಿಯಲ್ಲಿ ಹೆಚ್ಚು ಆಗೋದ್ರಿಂದ ಇದು ನಿಮಗೆ ಬೆನಿಫಿಟ್ ಆಗುವಂಥ ಸ್ಟ್ರಾಟಜಿ. ಸೊ ಇದನ್ನು ನಾವು ಇಂಟ್ರಾಡೇಯಲ್ಲೂ ಸಹ ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಬೇರ್ ಕಾಲ್ ಸ್ಟ್ರಾಟಜಿ ಬಗ್ಗೆ. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.